ನಾನು ಈಶ್ವರೀಯ ಜ್ಞಾನವನ್ನು 2015ನೇ ಇಸ್ವಿನಲ್ಲಿ ಪಡೆದುಕೊಂಡೆನು. ಹೇಗೆ ಪಡೆದೆನೆಂದರೆ 2015ನೇ ಇಸ್ವಿಯಲ್ಲಿ ನನ್ನ ಲೌಕಿಕ ಹಿರಿಯ ಸಹೋದರ ಆತ್ಮಹತ್ಯೆ ಮಾಡಿಕೊಂಡನು. ಆ ಸಂದರ್ಭದಲ್ಲಿ ನನಗೆ ಆಘಾತಕ್ಕೊಳಗಾಗಿ ಖಿನ್ನತೆಗೆ ಹೋದೆನು. मैं इस बाबा की ज्ञान में 2015 में आई। कैसे आई कि मेरा बड़ा भाई था, वो सुसाइड कर लिया था। उस दुख सदमा में मैं बहुत आघात में आ गई थी, बहुत दुखी हो गई थी। ನನಗೆ ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ, ಯಾವಾಗಲೂ ಮಂಕಾಗಿರ್ತಾ ಇದೆ. ಅದಕ್ಕೆ ನಾನು ಆಸ್ಪತ್ರೆಗೆ ಹೋಗಿ ವೈದ್ಯರನ್ನು ಕಂಡು ಔಷಧಿಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದೆ. मुझे नींद नहीं आता था और हमेशा मैं डल रहती थी, इसलिए मैं कोई भी काम में इंटरेस्ट भी नहीं होता था, इसलिए मैं एक डॉक्टर को कंसल्ट करके ट्रीटमेंट चालू किया। ಅದೇ ಸಮಯದಲ್ಲಿ ನಮ್ಮ ಮನೆ ಹತ್ತಿರ ಒಬ್ಬರು ಪದ್ಮಕ್ಕ ಅನ್ನುವ ಬಾಬಾರವರ ಮಗು ನನ್ನನ್ನು ಬ್ರಹ್ಮಕುಮಾರಿ ಸೆಂಟರ್ಗೆ ಕರೆದುಕೊಂಡು ಬಂದರು. तब हमारे घर के नजदीक एक माता थी पद्मा नाम की, उन्होंने बाबा का घर में ले आई। ನಮ್ಮ ಮನೆಯೇ ಸೆಂಟರ್ ಇದ್ದರೂ ಸಹ ನನಗೆ ತಿಳಿದಿರಲಿಲ್ಲ. ಇಲ್ಲಿಗೆ ಬರುವವರೆಗೂ ಬ್ರಹ್ಮಕುಮಾರಿ ಅನ್ನೋ ಹೆಸರು ಸಹ ನಾನು ಕೇಳಿರಲಿಲ್ಲ. हमारे घर के नजदीक ही बाबा का घर था, लेकिन जब तक मैं यहाँ सेंटर में ना आऊँ तब तक उसका नाम तक मैंने सुना नहीं था। ಈ ಸೆಂಟರ್ಗೆ ಬಂದ ಮೇಲೆ ನಾನು 7 ದಿನದ ಕೋರ್ಸ್ ಅನ್ನು ತೆಗೆದುಕೊಂಡು ಈ ಕೋರ್ಸ್ ಪಡೆದ ಮೇಲೆ ನನಗೆ ನಾನು ಯಾರು, ನಾನು ಇಲ್ಲಿ ಏಕೆ ಬಂದಿದ್ದೇನೆ, ನನ್ನ ನಿಜ ಮನೆ ಯಾವುದು, मैं 7 डेज का कोर्स लिया, मैं कौन हूँ, मैं कहाँ से आई हूँ, मेरा असली घर कौन सा है, ये सब पहचान ली। ನನ್ನ ಭಗವಂತ ಯಾರು, ಅವರ ಜೊತೆಗೆ ನನ್ನ ಸಂಬಂಧವೇನು ಮತ್ತು ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ರಹಸ್ಯ ಎಲ್ಲವೂ ತಿಳಿಯಿತು. भगवान कौन है और उनके साथ मेरे संबंध क्या है, सृष्टि का आदि मध्य अंत का राज क्या है, सब कुछ मैं समझ गई। ನಂತರ ಈ ಡ್ರಾಮಾವು ಪುನರಾವರ್ತನೆ ಆಗುತ್ತದೆ, ನಾವು ನಿಮಿತ್ತ ಮಾತ್ರ ಎಂದು ತಿಳಿದು ನನಗೆ ಸ್ವಲ್ಪ ನಿರಾಳವಾಯಿತು. ये ड्रामा रिपीट होता है एज इट इज एक्यूरेटली। इस बात का सुनकर मुझे बहुत हल्का महसूस हुई। ನಂತರ ಶಿವಬಾಬಾರವರೇ ನನ್ನ ಕಷ್ಟವನ್ನು ಅರಿತು ತನ್ನ ಮಗುವನ್ನಾಗಿ ನನ್ನನ್ನು ಮಾಡಿಕೊಂಡು ಪಾಲನೆ ನೀಡುತ್ತಿದ್ದಾರೆ, ಸದಾ ಹೀಗೆ ಪಾಲನೆ ನೀಡುತ್ತಾರೆ ಎಂಬ ನಂಬಿಕೆ ನನ್ನಲ್ಲಿ ಈಗ ಇದೆ. बाबा ही मेरे कष्ट को समझकर मुझे अपना बच्चा बनाकर पालना दे रहा है, और सदा बाबा ऐसे ही मेरा पालना प्यार से करता रहेगा, ये विश्वास मेरे में है। ಹಾಗೂ ಇನ್ನೇನು ಸತ್ಯಯುಗ ಬರುತ್ತದೆ ಎಂದು ನನಗೆ ತಿಳಿದು ತುಂಬಾ ಸಂತೋಷವಾಯಿತು. अभी बहुत नजदीकी समय में सत्युग आएगा, ये समझकर मुझे बहुत खुशी हुई। ಶಿವಬಾಬಾರವರ ಪಾಲನೆಯನ್ನು ವಿವರಿಸಲು ನನ್ನಲ್ಲಿ ಶಬ್ದವೇ ಇಲ್ಲ. बाबा का पालना को मैं एक्सप्लेन ही नहीं कर पाऊंगी। ನನಗೆ ಹೇಗೆ ಜೀವನದಲ್ಲಿ ಬದುಕಬೇಕು ಎಂಬ ಧೈರ್ಯ ಮತ್ತು ತಿಳುವಳಿಕೆ ಮೂಡಿತು. जीवन कैसे जिए, ऐसा समझ और साहस दोनों मुझे बाबा से मिला। ನನಗೆ ಇನ್ನು ಮುಂದೆ ಜೀವನದಲ್ಲಿ ಹೇಗೆ ಧೈರ್ಯದಿಂದ ಬದುಕಬೇಕು ಎಂಬ ತಿಳುವಳಿಕೆ ಈಗ ಸಿಕ್ಕಿದೆ. ಸದಾ ಸಂತೋಷವಾಗಿ ಇದ್ದೇನೆ. मैं सदा खुश हूँ। ಈಗ ನಾನು ಖಿನ್ನತೆಯ ಔಷಧಿಯನ್ನು ತೆಗೆದುಕೊಳ್ಳುವುದನ್ನು ಸಹ ನಿಲ್ಲಿಸಿದ್ದೇನೆ. मैं डिप्रेशन के लिए मेडिसिन लेती थी, अभी मैं वो भी स्टॉप कर लिया है। ನಾನು ಮಧುಬನಕ್ಕೆ 2 ಬಾರಿ ಮಿಲನಕ್ಕೂ ಸಹ ಹೋಗಿದ್ದೆ. मैं मधुबन में 2 बार मिलन भी किया है। ನಾನು ಈ ಜ್ಞಾನಕ್ಕೆ ಬರುವ ಮುಂಚೆ ಅನೇಕ ಗೊಂದಲದಲ್ಲಿ ಇದ್ದೇನೋ, ನಾನು ಯಾರು, ಇಲ್ಲಿ ಏಕೆ ಬಂದಿದ್ದೇನೆ ಎಂಬ ಪ್ರಶ್ನೆ ಅವಾಗವಾಗ ಮೂಡುತ್ತಿತ್ತು. इस ज्ञान में आने से पहले मुझे बार बार प्रश्न आता था, मैं कौन, मैं कहाँ से आई, मैं क्यों आई हूँ, ऐसा प्रश्न बार बार आता था। ಹಾಗೂ ಈ ವಿಕಾರದ ಜಗತ್ತನ್ನು ನೋಡಿ ಈ ವಿಕಾರ ಇಲ್ಲದೆ ಇರೋ ಜಗತ್ತು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅಂತ ಜಗತ್ತನ್ನ ನಾನು ಇರ್ಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು. मुझे ये महसूस होता था, अगर इस दुनिया की जो भी विकारें हैं सबको देखकर मुझे अच्छा नहीं लगता था, और मुझे ये महसूस होता था ऐसा कोई दुनिया हो जिसमें कोई विकार ना हो, और मुझे ऐसा निर्विकारी जीवन में दुनिया में रहना कितना सुंदर होता, ऐसे मैं सोचती थी। ಬಾಬಾರವರಿಂದ ಜ್ಞಾನದಿಂದ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ದೊರಕಿತು. बाबा की ज्ञान से सारे प्रश्न को उत्तर मिल गया। ಸ್ವರ್ಗ ಮತ್ತು ನರಕ ಈ ಎರಡು ಇದೇ ಪ್ರಪಂಚದಲ್ಲಿ ಇರುತ್ತದೆ ಎಂದು ತಿಳಿಯಿತು. स्वर्ग और नरक दोनों इसी दुनिया में रहेगा, ये भी मुझे समझ में आया।
ನಂತರ ಈ ಜ್ಞಾನಕ್ಕೆ ಬಂದ ಮೇಲೆ ಸಂಕಲ್ಪಗಳಿಗೆ ಇರುವ ಶಕ್ತಿಯ ಮಹತ್ವ ತಿಳಿಯಿತು. इस ज्ञान के आने के बाद मुझे संकल्प का महत्व, संकल्प शक्ति का महत्व भी समझ में आया। ಈ ಜ್ಞಾನಕ್ಕೆ ಬಂದ ಮೇಲೆ ನನ್ನ ಗುಣಗಳು ದೈವಿ ಗುಣಗಳಾಗಿ ಪರಿವರ್ತನೆಗೊಂಡವು. और मेरे में दैवी गुण आ गए। ಈಗ ನಾನು ನಿಶ್ಚಿಂತವಾಗಿ ಸದಾ ಬಾಬಾರವರ ನೆನಪಿನಲ್ಲಿ ಖುಷಿ ಖುಷಿಯಾಗಿ ಇರುತ್ತೇನೆ. अभी मैं निश्चिंत होकर बाबा की याद में बहुत खुशी खुशी में जी रही हूँ। ಈ ಪ್ರಭುರತ್ನದ ಕಂಟೆಸ್ಟ್ ಮೂಲಕ ನಾನು ಶಿವಬಾಬಾರವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. मैं प्रिया PRC के थ्रू बाबा शिव बाबा को धन्यवाद समर्पण करना चाहूंगी।